ಸಹಕಾರಿ ಸಂಘ ಕೋಆಪರೇಟಿವ್ ಸೊಸೈಟಿ. ಸಹಕಾರಿ ಸಂಘಗಳ ಹಿನ್ನೆಲೆ ಮತ್ತು ಏನಂದ್ರೆ ಭಾರತದಲ್ಲಿ ಅದಕ್ಕೆ ಇರುವಂತಹ ಸಂವಿಧಾನಿಕ ಸ್ಥಾನಮಾನಗಳು. ಫಸ್ಟ್, ಸಹಕಾರ ಸಂಘ ಕೋಆಪರೇಟಿವ್ ಸೊಸೈಟಿ ಇದರ ಘೋಷವಾಕ್ಯ ಏನದಂದ್ರ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ. ಇದರ ಮೇನ್ ಘೋಷವಾಕ್ಯನೇ ಇದರದೇ, ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ. ಸಹಕಾರಿ ಸಂಘದ ಚಳುವಳಿಯ ಪಿತಾಮಹ, ಫಾದರ್ ಆಫ್ ದಿ ಕೋಆಪರೇಟಿವ್ ಮೂವ್ಮೆಂಟ್ ಇನ್ ವರ್ಲ್ಡ್ ಅಂದಕರ ರಾಬರ್ಟ್ ಓವೆಲ್. ಅಂದ್ರ ಪ್ರಪಂಚದಲ್ಲಿ ಸಹಕಾರಿ ಸಂಘದ ಚಳುವಳಿಯ ಪಿತಾಮಹ ಯಾರು ಅಂದ್ರೆ ರಾಬರ್ಟ್ ಓವೆಲ್. ಮೊಟ್ಟ ಮೊದಲಿಗೆ ಸಹಕಾರ ಸಂಘ ಚಳುವಳಿಯ ಕಲ್ಪನೆ ನೀಡಿದವರು ಜರ್ಮನಿ ದೇಶದ ಓನ್ ಡ್ಯಾನಿಶ್. ಜರ್ಮನಿ ದೇಶದ ಓನ ಮತ್ತು ಡ್ಯಾನಿಶ್ ದೇಶದ ಹೇರ್, ಅದನ್ನ ನಾವು ಓನ್ ಹೇರ್ ಅಂತೇಳಿ ಇಬ್ಬರದಾರಿದ್ರು, ಓನ್ ಮತ್ತು ಹೇರ್. ಇವರು ಇದರ ಕಲ್ಪನೆ ಕಾನ್ಸೆಪ್ಟ್ ಕೊಯ್ನೆಡ್ ಬಾಯ್ ಅಂದಂಗ. ಇನ್ನ ಗ್ರಾಮೀಣ ಸಹಕಾರಿ ಸಂಘಗಳು ಯಾರ ನಿಯಮದ ಮೇರೆಗೆ ರಚನೆಯಾಗಿರ್ತಾವ ಅಂದ್ರೆ ಓನ್ ಮಾದರಿ ಅಂತ ಹೇಳಿ. ಇವರು ಜರ್ಮನಿ ದೇಶದವರು, ಓನ್ ಅನ್ನೋರು. ಹಾಗಾದ್ರೆ ನಗರ ಅಂದ್ರೆ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ರಚನೆಯಾಗುವುದು ಹೇರ್ ಮಾಡೆಲ್, ಅದನ್ನ ಡ್ಯಾನಿಶ್ ದೇಶದವದನ. ಇಬ್ರು ಕೂಡಿದ್ರೆ ಓನ್ ಹೇರ್ ಅಂತೇಳಿ ವರ್ಡ್ ಬರ್ತದೆ. ಅಂದ್ರೆ ಘೋಷವಾಕ್ಯ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ. ಸಹಕಾರಿ ಸಂಘದ ಚಳವಳಿಯ ಪಿತಾಮಹ ರಾಬರ್ಟ್ ಓವೆಲ್. ಮೊಟ್ಟ ಮೊದಲಿಗೆ ಸಹಕಾರಿ ಸಂಘ ಚಳವಳಿಯ ಕಲ್ಪನೆ ಬಂದಿರುವುದು ಜರ್ಮನಿ ದೇಶದ ಓನ್ ಮತ್ತು ಡ್ಯಾನಿಶ್ ದೇಶದ ಹೇರ್. ಹಾಗಾದರೆ ರೂರಲ್ ಕೋಆಪರೇಟಿವ್ ಸೊಸೈಟಿ ಇರುವುದು ಓನ್ ಮಾಡೆಲ್, ಅನಂತರ ಅರ್ಬನ್ ಕೋಆಪರೇಟಿವ್ ಮಾಡೆಲ್ ಇರುವುದು ಹೇರ್ ಮಾಡೆಲ್. ಪ್ರಪಂಚದ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾಗಿರುವುದು 1844. ಅದು ಇಂಗ್ಲೆಂಡ್ ದೇಶದ ರೋಚ್ ಡಾಲಿ ಎಂಬುದು. ಅಲ್ಲಿ ಯಾರಿದ್ರು? ಹತ್ತಿಯ ಕಾರ್ಮಿಕರ ಸಂಘವನ್ ಅಂದ್ರೆ ಹತ್ತಿಯ ಕಾರ್ಮಿಕರ ಗುಂಪನ್ನು ಒಳಗೊಂಡಿತ್ತು. ಇದು ಹೇಳಬೇಕು. ಹಾಗಾದ್ರೆ ಸಹಕಾರಿ ಸಂಘಗಳ ದಿನ ಕೋಆಪರೇಟಿವ್ ಡೇ ಅಂತೇಳಿ ಎಂದು ಆಚರಣೆ ಮಾಡ್ತಾರೆ ಅಂದ್ರೆ ಡಿಸೆಂಬರ್ 16. ಯಾವ ವರ್ಷದಿಂದ ಆಚರಿಸಲಾಗುತ್ತಿದೆ ಅಂದ್ರೆ 1992, 1992 ದಿಂದ ಚಾಲೂ ಮಾಡ್ಯಾರ. ಇಲ್ಲೊಂದು ತಮಗ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಹಾಕ್ರಿ. 2023 ಡಿಸೆಂಬರ್ 16 ಅದನ್ನ ಕೋಆಪರೇಟಿವ್ ಸೊಸೈಟಿ ಡೇ ಅಂತೇಳಿ ಆಚರಣೆ ಆಗ್ಯದ. 2023 ಡಿಸೆಂಬರ್ 16. ಅದರ ಥೀಮ್ ಏನ್ ಘೋಷಣೆಯಾಗಿತ್ತು? ಇದು ಈ ಸಲ ಬರುವ ಕ್ವಶನ್ ಆಗಿರಬಹುದು. ಹಾಗಾಗಿ ಅದರ ಥೀಮ್ ಏನಾಗಿತ್ತು ಅದನ್ನ ಆನ್ಸರ್ ಮಾಡಿ ಸರ್. 1904ರಲ್ಲಿ ಭಾರತದ ಸಹಕಾರಿ ಸಂಘಗಳ ಕಾಯ್ದೆ ಬಂತು. ಅವಾಗ ಭಾರತದಲ್ಲಿ ಯಾರು ವೈಸರಾಯ್ ಇದ್ರು ಅಂದ್ರೆ ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ನ ಕಾಲಾವಧಿಯಲ್ಲಿ ಭಾರತದ ಸಹಕಾರಿ ಸಂಘಗಳ ಕಾಯ್ದೆ 1904 ಇಂಡಿಯನ್ ಕೋಆಪರೇಟಿವ್ ಆಕ್ಟ್ ಅಂತ ಹೇಳಿ ಬಂತು. ಭಾರತದ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾಗಿದ್ದು ಇವತ್ತು ಗದಗ ಜಿಲ್ಲಾ ಕಣಗಿನಹಾಳ, ಬಟ್ ಮೊದಲ ಅದು ಇರುವುದು ಧಾರವಾಡ ಜಿಲ್ಲಾದ ಕಣಗಿನಹಾಳ. ಅಂದ್ರೆ ಇದರ ಅರ್ಥ ಏನು ಅಂದ್ರ ಧಾರವಾಡ ಜಿಲ್ಲೆಗೆ ಮೊದಲು ಏನಂತಿದ್ದೀವಿ ಅಂದ್ರೆ ಅವಾಗ ಧಾರವಾಡ ಇದ್ದಕ್ಕನೇ ಸ್ಥಾಪನೆಯಾಗಿದ್ದು 1904ದಾಗ. ಧಾರವಾಡ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಕರೀತಾರ. ಹಾಗಾಗಿ ಏನದಂದ್ರೆ ಈಗ ಅದೇ ಕಣಗಿನಹಾಳ ಇರುವುದು ಯಾವ ಜಿಲ್ಲಾ ಅಂದ್ರೆ ಗದಗ ಜಿಲ್ಲಾ. ಕಣಗಿನಹಾಳ ಸ್ಥಾಪನೆಯಾಗಿದ್ದು 1904 ಮಾರ್ಚ್ 25. ಡೇಟ್ ಕರೆಕ್ಟ್ ಗೊತ್ತಿರಬೇಕ್ರಿ. ಅದರ ಹೆಸರು ಏನಿತ್ತು ಅಂದ್ರೆ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಕೃಷಿ ಸಾಲ ಸಹಕಾರ ಸಂಘ. ಕೃಷಿ ಸಾಲ ಸಹಕಾರ ಸಂಘ ಅಂತ ಹೇಳಿ ಇತ್ತು. KPSC ಕೇಳಿದ್ರಿ ಇದು. ಇದರ ಸ್ಥಾಪಕರು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್. ಇದು ಕಾರ್ಯಾರಂಭ ಮಾಡಿರುವುದು 1905. ಇದನ್ನು ನಾವು ಹೇಳಬೇಕು. ಕಾರ್ಯಾರಂಭ 1905 ಅಂದ್ರೆ ಭಾರತದಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1904 ಲಾರ್ಡ್ ಕರ್ಜನ್. ಫಸ್ಟಿಗೆ ಗದಗ ಜಿಲ್ಲೆ ಕಣಗಿನಹಾಳ ಸಿವಿಲ್ PSI ಕೇಳಿದ್ರಿ. ಸ್ಥಾಪನೆ 1904 ಮಾರ್ಚ್ 25. ಹಾಗಾದ್ರೆ ಅದರ ಹೆಸರು ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಸ್ಥಾಪಕರು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್. ಧಾರವಾಡ ಜಿಲ್ಲೆಗೆ ಸಹಕಾರಿ ಸಂಘಗಳ ತೊಟ್ಟಿಲು. ಇಷ್ಟು ವಿಚಾರಗಳು
ಇದರ ಹಿನ್ನೆಲೆ ಗೊತ್ತಿರಬೇಕ್ರಿ. ನೆಕ್ಸ್ಟ್, ಸಂವಿಧಾನಾತ್ಮಕವಾಗಿ ಇದಕ್ಕೆ ಏನೇನು ಸ್ಥಾನಮಾನಗಳು ಒದಗಿಸಲಾಗಿದೆ. ಸಹಕಾರಿ ಸಂಘಗಳನ್ನು ಸಂವಿಧಾನದ 97ನೆಯ ತಿದ್ದುಪಡಿಯ ಮೂಲಕ 2011ರಲ್ಲಿ ಶಾಸನಬದ್ಧಗೊಳಿಸಲಾಯಿತು. ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಲಾಯಿತು, ಅದಕ್ಕೊಂದು ಸಂವಿಧಾನಾತ್ಮಕ ಸ್ಥಾನಮಾನ ಸಿಕ್ತು. ಹಾಗಾದರೆ ಇದನ್ನ ಸಂವಿಧಾನದ 9B ಎನ್ನುವುದರಲ್ಲಿ ಸೇರಿಸಲಾಯಿತು. ಸಂವಿಧಾನದ 9 ಎನ್ನುವ ಭಾಗ ಪಂಚಾಯತ್ ರಾಜ್, ಸಂವಿಧಾನದ 9A ಮುನ್ಸಿಪಲ್ ಕಾರ್ಪೊರೇಷನ್, ಸಂವಿಧಾನದ 9B ಭಾಗದಲ್ಲಿ ಸಹಕಾರಿ ಸಂಘ ಅದ. ಹಾಗಾದ್ರೆ ಸಹಕಾರಿ ಸಂಘಗಳ ಕುರಿತು ವಿವರಿಸುವ ವಿಧಿಗಳು ಎಷ್ಟು ಅಂದ್ರೆ 243 ZH ದಿಂದ 243 ZT. ಇಲ್ಲೇ ಅಬ್ಸರ್ವೇಷನ್ ಮಾಡಿ. 9, 9A, 9B ಇವು ಅದಕ್ಕೆ ಸಂಬಂಧ ಅದಾವ ಅಂದ್ರ, ಫಸ್ಟ್ 9 ಪಂಚಾಯತ್ ರಾಜ್ ವ್ಯವಸ್ಥೆ, ಪಂಚಾಯತ್ ರಾಜ್. ಎರಡನೆಯದ್ದು 9A ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಲ್ ಕಾರ್ಪೊರೇಷನ್ ಇದು ಅಂತ. ಹಾಗಾದ್ರೆ 9B ಸಹಕಾರ ಸಂಘ, ಕೋಆಪರೇಟಿವ್ ಸೊಸೈಟಿ, ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅನ್ನಂಗ. ಇನ್ನ ಇದಕ್ಕೆ ವಿಧಿಗಳು ಮೊದಲ ತಿದ್ದುಪಡಿ ಬೇಕಲ್ಲ, ಯಾವ್ಯಾವ ಎಷ್ಟೆಷ್ಟು ಅದಾವನು. ಇದಕ್ಕ 73ನೇ ತಿದ್ದುಪಡಿ, ಇದು 74ನೇ ತಿದ್ದುಪಡಿ, ಇದು ಇರೋದು 97ನೇ ತಿದ್ದುಪಡಿ. ಹಾಗಾದ್ರೆ 3 + 4 ಇವು, ಇದನ್ನ ನಾವು ನೆನ್ಪಿಟ್ಕೊಳ್ಳೋಣ. ಇನ್ನ ಇಯರ್ 1992, 1992 ಇದಕ್ಕೆ ಎಷ್ಟು ಕೊಟ್ಟಾರ ಅಂದ್ರೆ 2011. 1 + 1 2, 2 ಸೇಮ್ ಅದಾವ. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಸ, ಮತ್ತೇನೇನದಾವ ಅಲಕ್ಕ. ಇನ್ನ ಇದರಲ್ಲಿ ವಿಧಿಗಳು ಎಷ್ಟು ಬರ್ತಾವ? ಪಂಚಾಯತ್ ರಾಜ 243 ದಿಂದ 243 ಇದು ಹೇಳ್ತಾವ. ಹಾಗಾದರೆ ಇದ್ರೊಳಗೆ ಎಲ್ಲಿದಿಂದ ಬರ್ತಂದ್ರೆ ಓ ಆಗನ 243 P ದಿಂದ 243 ZG ಅಲ್ಲಿ ತನ ಬರ್ತಾವ. ಇದ್ರಾಗ 243 ZG, G ಆಗನ ಏನ್ ಬರ್ತದ H, H ದಿಂದ ಎಲ್ಲಿ ಬರ್ತಂದ್ರೆ ZT, ಇಲ್ಲಿ ತನಕ ಇಷ್ಟ ನಾವು. H ಚಾಲು ಆಗಿ T ಮುಗಿತಾವ. ಹಾಗಾದ್ರೆ ಇದರೊಳಗ ಎಷ್ಟು ವಿಧಿಗಳು ಬರ್ತಾವ ಅಂದ್ರೆ EF, GH, I, J, K, L, M, N, O, P, Q, R, S, T. 1, 2, 3, 4, 5, 6, 7, 8, 9, 10, 11, 12, 13. ಟೋಟಲ್ ಇದಕ್ಕೆ 13 ಆರ್ಟಿಕಲ್ಸ್. ಇಷ್ಟು ನಮಗ ಇದರ ಬಗ್ಗೆ ಕಾನ್ಸೆಪ್ಟ್ ಇರಬೇಕು. ಹಾಗಾದರೆ ಕೋಆಪರೇಟಿವ್ ಎನ್ನುವುದು ಸಂವಿಧಾನದ 3ನೆಯ ಭಾಗದಲ್ಲಿ, ಸಂವಿಧಾನದ 3ನೆಯ ಭಾಗದಲ್ಲಿ 19(1) ಕ್ಲಾಸ್ C ಅಂತೇಳಿ ಹೇಳ್ತೋ. ಅದರೊಳಗೆ 2 ಪದಗಳಿದ್ದು, ಒಂದು ಯೂನಿಯನ್ ಅಂತೇಳಿ ಇತ್ತು, ಒಂದೊಂದು ಅಸೋಸಿಯೇಷನ್ ಇತ್ತು. ಯೂನಿಯನ್ ಅಂದ್ರೆ ಒಕ್ಕೂಟ, ಅಸೋಸಿಯೇಷನ್ ಅಂದ್ರೆ ಸಂಘಟನೆ, 2 ಪದ ಇದ್ದು. ಅದೇ ಸಿ ಎನ್ನುವ ವಿಧಿಯೊಳಗನೆ ಕೋಆಪರೇಟಿವ್ ಅಂದ್ರೆ ಸಹಕಾರ ಸಂಘ ಸೇರಿಸಲಾಗಿದೆ. ಅಂದ್ರ ಮೂಲಭೂತ ಹಕ್ಕು 19C ಅನ್ನೋದು ಏನದಲ್ರಿ, ಅದರೊಳಗ ಯೂನಿಯನ್, ಅಸೋಸಿಯೇಷನ್ ಪದದ ಜೊತೆಗೆ ಕೋಆಪರೇಟಿವ್, ಇವು 3 ಪದಗಳು ಅದಾವ. ಒಕ್ಕೂಟ, ಸಂಘಟನೆ, ಸಹಕಾರ ಸಂಘ ಅಂತೇಳಿ. ನೆಕ್ಸ್ಟ್, ಸಹಕಾರಿ ಸಂಘಗಳು ಮೂಲಭೂತ ಹಕ್ಕುಗಳಿಗೆ ಸೇರಿರುವುದು ಎಷ್ಟನೇ ವಿಧಿ ಅಂದ್ರೆ ಅದೇ 19(1) ಕ್ಲಾಸ್ C. ಸಹಕಾರಿ ಸಂಘ ಇದು ಯಾವ ಪಟ್ಟಿಯ ವಿಷಯವಾಗಿದೆ? ರಾಜ್ಯ ಪಟ್ಟಿ, ಸ್ಟೇಟ್ ಲಿಸ್ಟ್ ನ ಬರ್ತಾವ.
ಸಂವಿಧಾನದ 43B ಎನ್ನುವ ವಿಧಿ ರಾಜ್ಯ ನಿರ್ದೇಶಕ ತತ್ವಗಳು ಭಾಗ 4 ಸಹಕಾರಿ ಸಂಘಗಳನ್ನು ಸ್ಥಾಪಿಸಲು ಸರ್ಕಾರಗಳು ಅವುಗಳಿಗೆ ಅನುಕೂಲ ಮಾಡಿಕೊಡತಕ್ಕದ್ದು. ಭಾರತದಲ್ಲಿ ಅತಿ ಹೆಚ್ಚು ಸಹಕಾರಿ ಸಂಘಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಮಹಾರಾಷ್ಟ್ರದಲ್ಲಿ ಹೈಯೆಸ್ಟ್ ಕೋಆಪರೇಟಿವ್ ಸೊಸೈಟಿ. ಇನ್ನು ಭಾರತದಲ್ಲಿ ಅತಿ ದೊಡ್ಡದಾದ ಸಹಕಾರಿ ಸಂಘ ಇಫ್ಕೋ, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್, ಸ್ಥಾಪನೆಯಾಗಿದ್ದು 1967. ಇದು ಪ್ರಪಂಚದಲ್ಲಿಯೇ ದೊಡ್ಡದಾದ ಸಹಕಾರಿ ಸಂಘ. ಇದು ರಸಗೊಬ್ಬರಗಳಿಗೆ ಸಂಬಂಧಿಸಿದೆ, ಅದರ ಉತ್ಪಾದನೆಗೆ. ಭಾರತದ ಸಹಕಾರಿ ಸಂಘಗಳ ಪಿತಾಮಹ ಫ್ರೆಡ್ರಿಕ್ ನಿಕಲ್ಸನ್. ರಾಜ್ಯದಲ್ಲಿ ಸಹಕಾರಿ ಬ್ಯಾಂಕ್ಗಳ ತಿಳಿರ್ತಾವಲ್ಲ, ಅವಕ್ಕೆ ಇನ್ನೂ ಒಂದು ಹೆಸರು ಅಪೆಕ್ಸ್ ಬ್ಯಾಂಕ್ ಅಂತನೂ ಕರೀತಾರ. ಇದನ್ನ ಕಾಮೆಂಟ್ಸ್ ಬಾಕ್ಸ್ ನ ಕರ್ನಾಟಕದಲ್ಲಿ ಒಟ್ಟು ಸಹಕಾರಿ ಸಂಘಗಳ ಸಂಖ್ಯೆ ಸರಿ ಸುಮಾರು ಎಷ್ಟು? ಗೆಸ್ಟಿಯರ್ ಪ್ರಕಾರದಾಗ ತಮ್ಗೆ ಎಲ್ಲರೂ ಸಿಕ್ಕಿತ್ತು ಅಂದ್ರೆ ಕಾಮೆಂಟ್ಸ್ ಬಾಕ್ಸ್ ನಾಗ ಹಾಕ್ಬೋದು. ಈಗ ಎಕ್ಸಾಂಪಲ್ ಹೆಂಗಿರ್ತದ, ಭಾರತದಲ್ಲಿ ಪಂಚಾಯಿತಿಗಳ ಸಂಖ್ಯೆ ಎಷ್ಟು? ಗ್ರಾಮ ಪಂಚಾಯತಿ PSI ಕೇಳಿದ್ರು. ಭಾರತದಲ್ಲಿ ಗ್ರಾಮ ಪಂಚಾಯಿತಿಗಳ ಸರಿ ಸುಮಾರು ಸಂಖ್ಯೆ 2.5 ಲಕ್ಷ ಅದಾವ. ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿರ್ತದ. ಹಂಗ ಕರ್ನಾಟಕದಲ್ಲಿ ಸರಿ ಸುಮಾರು ಎಲ್ಲಾ ಕ್ಷೇತ್ರಗಳನ್ನು ಒಳಗೊಂಡು ಒಂದು ಕೋಆಪರೇಟಿವ್ ಸೊಸೈಟಿಯ ಬೇಸಸ್ ಮೇಲೆ ಎಷ್ಟು ಸಹಕಾರಿ ಸಂಘಗಳು ಇರಬಹುದು? ನೆಕ್ಸ್ಟ್, ಕರ್ನಾಟಕದಲ್ಲಿ ಅತಿ ದೊಡ್ಡದಾದ ಸಹಕಾರಿ ಸಂಘ KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್. ಇದಕ್ಕೆ ಬ್ರ್ಯಾಂಡ್ ಏನದಂದ್ರ ನಂದಿನಿ ಅದ. ಇದು ಇಂಡಿಯಾದೊಳಗ 2ನೇ ಅತಿ ದೊಡ್ಡದಾದ ಹೈನುಗಾರಿಕೆಗೆ ಸಂಬಂಧಿಸಿದ ಸಹಕಾರಿ ಸಂಘ. ಭಾರತದಲ್ಲಿ ಅತಿ ದೊಡ್ಡದಾದ ಹೈನುಗಾರಿಕೆಯ ಸಹಕಾರಿ ಸಂಘ ಅಮೂಲ್. ಅಮೂಲ್ ಎನ್ನುವುದು ಆನಂದ ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಗುಜರಾತ್ದೊಳಗೆ ಬರ್ತದೆ. ಹಾಗಾದರೆ ಇದು ಎಂದು ಸ್ಥಾಪನೆಯಾಯಿತು ಅಂದ್ರೆ 1946. ಸ್ಥಾಪಕರು ತ್ರಿಭುವನ್ ದಾಸ್ ಪಟೇಲ್. ಸ್ಥಳ ಇರುವುದು ಗುಜರಾತಿನ ಆನಂದ. ಭಾರತದಲ್ಲಿ ಅತಿ ದೊಡ್ಡದಾದ ಹಾಲಿನ ಸಹಕಾರಿ ಸಂಘ ಇದೆಯದ, ಸೆಕೆಂಡ್ ಕರ್ನಾಟಕದ. ಅಮೂಲ್ ಎನ್ನುವುದು ಸಂಸ್ಕೃತ ಭಾಷೆಯ ಪದವಾಗಿದೆ. ಇದರ ಬ್ರ್ಯಾಂಡ್ ಘೋಷವಾಕ್ಯ ಏನದ ಗೊತ್ತನ್ರಿ? ದ ಟೇಸ್ಟ್ ಆಫ್ ಇಂಡಿಯಾ. ದ ಟೇಸ್ಟ್ ಆಫ್ ಇಂಡಿಯಾ, ಭಾರತದ ರುಚಿ ಎನ್ನುವುದು ಇದರ ಘೋಷವಾಕ್ಯವಾಗಿದೆ. ಇದು ಸಹಕಾರಿ ಸಂಘಗಳ ಅಧ್ಯಯನದ ಪ್ರಾರಂಭ. ಈ ರೀತಿ ಏನದಂದ್ರ ನಾವು ಮ್ಯಾಟ್ರ್ ಕನ್ಸ್ಟ್ರಕ್ಟ್ ಮಾಡ್ಕೋತ ಬರಬಹುದು. ಎಲ್ಲರಿಗೂ ಧನ್ಯವಾದಗಳು.